ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ದಾಂಪತ್ಯ ಅನ್ನೋದು ಒಂದು ಪ್ರಮುಖ ಘಟ್ಟ. ಆದರೆ ಇತ್ತೀಚಿನ ದಿನದಲ್ಲಿ ಅದು ತನ್ನ ಅರ್ಥ ಕಳೆದುಕೊಳ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಆವೇಶಕ್ಕೆ ಒಳಗಾಗಿ ವಿವಾಹ ವಿಚ್ಛೇದನದಂತಹ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ IT-BT ಕಂಪನಿಗಳಲ್ಲಿ ಕೆಲಸ ಮಾಡೋ ದಂಪತಿಗಳಲ್ಲಿ ಈ ಡಿವೋರ್ಸ್ ಅನ್ನೋ ಒಂದು ರೋಗ ಅಂತಾನೆ ಹೇಳ್ಬೋದು, ಇದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಹಾಗೆ ಕಾನೂನಿನಲ್ಲಿ ಏನೆಲ್ಲ ಕಾಯ್ದೆಗಳಿವೆ ಇದ್ರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸುಷ್ಮಾ ಅವರಿದ್ದಾರೆ. ಸುಷ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಈಗಾಗಲೇ ಹೇಳಿದ ಹಾಗೆ IT-BT ಕಂಪನೀಸಲ್ಲಿ ಇತ್ತೀಚಿನ ದಿನದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಡಿವೋರ್ಸ್ಗೆ ಅಪ್ಲೈ ಮಾಡೋದೇ ಜಾಸ್ತಿ ಆಗೋಗಿದೆ. ಯಾಕೆ ಅಂತಹದ್ದು ಏನು ತೊಂದರೆ ಆಗುತ್ತೆ? ಈ ದಾಂಪತ್ಯ ಜೀವನಕ್ಕೂ ಈ IT-BT ಕಂಪನೀಸ್ಗೂ ಇರುವಂತಹ ಏನು ಸಂಬಂಧ ಏನು ಅಂತ ಕೇಳಿದ್ರೆ, ಇಟ್ ಇಸ್ ಮೇನ್ಲಿ ಅವ್ರದ್ದು ಒಂದು ವರ್ಕ್ ಕಲ್ಚರ್ ಇರುತ್ತಲ್ವ. ಇವಾಗ ನೋಡಬೇಕಾದ್ರೆ ಈಗಿನ ಜನ್ರೇಷನಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಎಂಪ್ಲಾಯ್ಡ್ ಇನ್ IT-BTs. ಅವ್ರದ್ದು ವರ್ಕ್ ಕಲ್ಚರ್ ಏನಾಗುತ್ತೆ ಅಂದರೆ, ಇವಾಗ ಗಂಡ ಅಂತವರಿಗೆ ಒಂದು ಸೆಪ್ರೇಟ್ ಟೈಮಿಂಗ್ಸ್ ಇರುತ್ತೆ, ವರ್ಕ್ಶೀಟ್ ಬೇರೆ ಇರುತ್ತೆ. ಹೆಂಡತಿ ಅನ್ನೋರಿಗೂ ಸಹ ಬೇರೆ ಟೈಮಿಂಗ್ಸ್ನಲ್ಲಿ ಇರುತ್ತೆ. ಸೊ ಈ ಮ್ಯಾರೇಜ್ ಇಸ್ ಸಮಥಿಂಗ್ ವೆರ್ ಯು ರಿಕ್ವೈರ್ ಟೂ ಮಚ್ ಆಫ್ ಬಾಂಡಿಂಗ್ ಬಿಟ್ವೀನ್ ಈ ಹಸ್ಬೆಂಡ್ ಆ್ಯಂಡ್ ವೈಫ್. ಏನಾಗುತ್ತೆ ಅಂದರೆ, ಇವಾಗ ಬೆಳಗ್ಗೆ ಸಪೋಸ್ ಹಸ್ಬೆಂಡ್ ಲೀವ್ಸ್ ಫಾರ್ ವರ್ಕ್ ಎಟ್ ಅಬೌಟ್ 5 in the morning ಆ್ಯಂಡ್ ಬರೋದು ಸಂಜೆ 7 ಗಂಟೆ ಆದರೆ, ಹೆಂಡತಿ ಮನೆ ಬಿಡೋದು ಮಧ್ಯಾಹ್ನ 2 ಗಂಟೆಗೆ ಇರ್ಬೋದು ಆ್ಯಂಡ್ ಲೇಟ್ ನೈಟ್ ಅಗೇನ್ ಅಟ್ 2 ಗಂಟೆ ಇರ್ಬೋದು. ಸೊ ಈಗಾಗ ಏನಾಗುತ್ತೆ, ಅವರ ಮಧ್ಯೆ ಏನೂ ಮಾತುಕತೆ ಇರೋದಿಲ್ಲ, ಅಷ್ಟೆಲ್ಲ ಮಾತುಕತೆ ಇರೋದಿಲ್ಲ. ವಾಟ್ ಈಸ್ ರಿಕ್ವೈರ್ಡ್ ಮೇನ್ಲಿ ಇನ್ ಮ್ಯಾರಿಡ್ ಲೈಫ್. ಆ್ಯಂಡ್ ಏನೇ ಇದ್ದರೂ ಒಂದು ಫೋನ್ ಕಾಂಟ್ಯಾಕ್ಟ್ಸ್ನಲ್ಲಿ ಇರ್ಬೋದು. ಮತ್ತು ಅವರಿಗೆ ಸಮಯ ಸಿಗೋದು ಏನಂದರೆ, ಒಂದು ವೀಕೆಂಡ್ನಲ್ಲಿ ಅವರಿಗೆ ಅವ್ರದ್ದೇ ಆದ ಸ್ಪೇಸ್ ಸಿಕ್ಕಿದ್ರೂ ಕೂಡ ಆವಾಗ ಅವರಿಗೆ ಪರ್ಸ್ನಲ್ ಇಂಟ್ರೆಸ್ಟ್ ಆಗಿ ಸಪೋಸ್ ಮೇ ಬಿ ಹೆಂಡತಿಗೆ ಪಾರ್ಲರ್ ಹೋಗಬೇಕಾಗತ್ತೆ ಅಥವಾ ಔಟಿಂಗ್ ಎಲ್ಲಾದರೂ ಹೋಗಬೇಕಾಗತ್ತೆ. ಬೇಸಿಕಲಿ ದೇ ಸ್ಪೆಂಡ್ ಟೈಮ್ ಟುಗೆದರ್, ಏದರ್ ಇನ್ ಅ ಮೂವಿ, ಗೋಯಿಂಗ್ ಟು ಅ ಮೂವಿ ಆರ್ ಶಾಪಿಂಗ್. ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಅವ್ರ ಮಧ್ಯೆ ಬಾಂಡಿಂಗ್ ಅನ್ನೋದು ಬೆಳೆಯೋದಿಲ್ಲ. ದೆರ್ ಇಸ್ ಲೆಸ್ ಬಾಂಡಿಂಗ್ ಅವರಿಬ್ಬರ ಮಧ್ಯೆ. ಅದು ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅವರಿಗೆ. ದೇ ವಿಲ್ ಹ್ಯಾವ್ ಸಮ್ ಟಾರ್ಗೆಟ್ಸ್. ಅವ್ರ ಕಂಪನಿನಲ್ಲಿ ಇಷ್ಟು ಟಾರ್ಗೆಟ್ ನೀವು ಅಚೀವ್ ಮಾಡಬೇಕು ಅಂತ ಇಬ್ಬರಿಗೂ ಹೇಳಿರ್ತಾರೆ. ಅದರಲ್ಲಿ ಒಬ್ಬರಿಗೆ ಆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ದೆನ್ ದೇರ್ ವಿಲ್ ಬಿ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್ ಇನ್ ದೇರ್ ಆಫೀಸ್. ಅದು ಆಫೀಸ್ನಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಬಂದರೆ ನೆಕ್ಸ್ಟ್ ಅಲ್ಟಿಮೇಟ್ ಪರ್ಸನ್ ಯಾರಿರ್ತಾರೆ, ಗಂಡ ಅಥವಾ ಹೆಂಡತಿ, ಅವರ ಮಧ್ಯೆ ಅದು ಬೇರೆ ರೀತಿಯಲ್ಲಿ ಒಂದು ಫ್ರಸ್ಟ್ರೇಷನನ್ನು ತೋರಿಸ್ತಾರೆ. ಅದು ನಾಟ್ ನೆಸೆಸರಿಲಿ ವರ್ಕ್ ರಿಲೇಟೆಡ್ ಇರಬೇಕು ಅಂತ. ಬಟ್ ಈಗೇನಾಗ್ಬಿಟ್ಟಿದೆ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟಿದೆ. ಸೊ ಗಂಡ ಹೆಂಡತಿ, ಮಗು ಇದ್ದರೆ ಮಗು, ದಿಸ್ ಹಾರ್ಡ್ಲಿ ಎನಿಬಡಿ ಟು ಇಂಟ್ರ್ಯಾಕ್ಟ್. ಸೊ ಬಂದಿದ ತಕ್ಷಣವೂ ಇದೇ ಚರ್ಚೆ ಆಗುತ್ತೆ. ಗೆಟ್ ಫ್ರಸ್ಟ್ರೇಟೆಡ್ ವಿತ್ ನೀವು ಸರಿ ಇಲ್ಲ, ಅದಕ್ಕೆ ಸರಿ ಇಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ, ಆ ಬಾಂಡಿಂಗ್ ಇಲ್ಲ. ಆ ಬಾಂಡಿಂಗ್ ಬೆಳೆಸ್ಕೊಳ್ಬೇಕು ಅಂದರೆ, ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಪರಸ್ಪರ ಮಾತಾಡಬೇಕು. ಯು ಶುಡ್ ನೋ ವಾಟ್ ಹೀ ಲೈಕ್ಸ್ ಆರ್ ಯು ಲೈಕ್ಸ್ ಇನ್ ಅ ಮ್ಯಾರೇಜ್ ಬೇಸಿಕಲಿ. ಇವಾಗ ಏನಾಗ್ತಾ ಇದೆ ಅಂದರೆ, IT-BT ರಿಲೇಟೆಡ್ ಪೀಪಲ್ ದೇ ಟೆನ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಅ ರಿಲೇಷನ್ಶಿಪ್ ಆ್ಯಂಡ್ ಅದಾದಮೇಲೆ ಅಪ್ಪ ಅಮ್ಮನ ಅಂತ ಕೇಳಿಕೊಂಡು ಮದುವೆ ಮಾಡ್ಕೊಳ್ತಾರೆ. ಮದುವೆ ಮುಂಚೆನೂ ಮದುವೆ ಆದಮೇಲೂ ಇಬ್ಬರಲ್ಲೂ ಬೇರೆ ಬೇರೆ ಡಿಫ್ರೆನ್ಸಸ್ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಬಿಕಾಸ್ ಮದುವೆ ಮುಂಚೆ ಇಟ್ಸ್ ಫುಲ್ ಆಫ್ ಫ್ಯಾಂಟಸೀಸ್. ಇವರಿಗೆ ದೇ ಗೆಟ್ ಇನ್ ಟು ಜಾಬ್ಸ್ ಎಟ್ ಅ ವೆರಿ ಯಂಗ್ ಏಜ್. ಮನಿ ಸ್ಟಾರ್ಟ್ಸ್ ಕಮಿಂಗ್ ಟು ಯು ಎಟ್ ಅ ವೆರಿ ಯಂಗ್ ಏಜ್. ಸೊ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹೊರಗಡೆ ಲೋಕ ಇಸ್ ಫುಲ್ ಆಫ್ ಕಲರ್ಫುಲ್ ಆ್ಯಂಡ್ ಲೈಟ್. ಸೊ ಹೋಗ್ತಾರೆ, ದೇ ಎಂಜಾಯ್ ಆ್ಯಂಡ್ ದೆನ್ ವೆನ್ ದೇ ಸ್ಟಾರ್ಟ್ ಲಿವಿಂಗ್, ದಟ್ಸ್ ವೆನ್ ದ ರಿಯಾಲಿಟಿ ಎಂಟರ್ಸ್. ಆಲ್ ಸಾರ್ಟ್ಸ್ ಆಫ್ ಡಿಫ್ರೆನ್ಸಸ್ ಬರ್ತಾ ಇರತ್ತೆ, ಒಬ್ರಿಗೊಬ್ರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅವರಿಬ್ಬರೇ ಸಾಲ್ವ್ ಮಾಡಬೇಕು. ಹೆಂಗೆ ಸಾಲ್ವ್ ಮಾಡಬೇಕು? ದೇ ಶುಡ್ ಸಿಟ್ ಆ್ಯಂಡ್ ಟಾಕ್ ಆ್ಯಂಡ್ ದೇ ಶುಡ್ ಇಂಟರಾಕ್ಟ್ ಬೇಸಿಕಲಿ ವಿತ್ ಈಚ್ ಅದರ್ ಅಂತ ಅನಿಸುತ್ತೆ. ಹಾಗೆ ಬಟ್ ಈ IT-BT ಕಂಪನೀಸ್ ಆಗಿರಲಿ ಅಥವಾ ಕೆಲವೊಂದು ಕೆಲಸ ಮಾಡೋ ಜಾಗದಲ್ಲಾಗಿರಲಿ, ಈ ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ತಿರೋವಾಗ ಅಲ್ಲಿ ಮೇಯ್ನಾಗಿ ಉಂಟಾಗೋ ಪ್ರಾಬ್ಲಮ್ ಈಗೋ ಕ್ಲಾಶ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಏನು ರೀಸನ್ ಅಂತೀರಾ? ಈಗೋ ಕ್ಲಾಶ್ ಇವಾಗ ಹೆಂಡತಿಗೆ ಗಂಡನ್ಗಿಂತ ಹೆಚ್ಚು ಸಂಬಳ ಸಿಗ್ಬೋದು, ಒನ್ ರೀಸನ್.
ಹಸ್ಬೆಂಡ್ ಮೈಟ್ ಗೆಟ್ ಒಂಥರ ಶೀ ಈಸ್ ಅರ್ನಿಂಗ್ ಮೋರ್, ಅಲ್ಲಿಂದ ಅವರಿಗೆ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೋದು. ಆ ಇನ್ಸೆಕ್ಯೂರಿಟಿಯಿಂದ ಈಗೋ ಕ್ಲಾಶ್ ಆಗ್ಬೋದು. ಆರ್ ಅಗೇನ್ ಈಗ ಹಸ್ಬೆಂಡ್ ಮೈಟ್ ಬಿ ಇನ್ ಅ ಗುಡ್ ಪೋಸ್ಟ್, ವೈಫ್ ಮೇ ನಾಟ್ ಬಿ, ಅಗೇನ್ ಈಗೋ ಕ್ಲಾಶ್. ಅದು ಹೆಂಗೆ ನೋಡ್ಬೇಕಂದ್ರೆ ಯು ಆರ್ ಜಸ್ಟ್ ಅನ್ ಹಸ್ಬೆಂಡ್ ಆ್ಯಂಡ್ ಅ ವೈಫ್, ಯು ಆರ್ ನಾಟ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಅ ಟೀಮ್ ಮ್ಯಾನೇಜರ್ ಯು ಆರ್ ಲೀಡಿಂಗ್ ಅ ಲೈಫ್ ಫಾರ್ ಅ ಲಾಂಗ್ ಟರ್ಮ್. ಮ್ಯಾರೇಜ್ ಇಸ್ ನಾಟ್ ಅ ಶಾರ್ಟ್ ಟರ್ಮ್. ಮ್ಯಾರೇಜ್ ಅಂತ ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆದರೆ ಅದು ಲೈಫ್ ಲಾಂಗ್ ನೀವು ನೋಡ್ಕೊಂಡು ಹೋಗಬೇಕು. ಅದರಲ್ಲಿ ನೀವು ಪ್ರಾಜೆಕ್ಟ್ ಮ್ಯಾನೇಜರು, ನಾನು ಟೀಮ್ ಮ್ಯಾನೇಜರು, ಅಥವಾ ಐ ಆಮ್ ಅರ್ನಿಂಗ್ 60,000 ಯು ಆರ್ ಅರ್ನಿಂಗ್ 30,000 ಅಂತ ನೋಡ್ಕೊಂಡೋದ್ರೆ ಖಂಡಿತವಾಗ್ಲೂ ಈಗೋ ಕ್ಲಾಶಸ್ ಆಗುತ್ತೆ. ಸೊ ಇವಾಗ ಇತ್ತೀಚಿನ ದಿನದಲ್ಲಿ ಡಿವೋರ್ಸ್ ಕೇಸಸ್ ಬರ್ತಾ ಇದೆ. ಸೊ ನೀವು ಕೇಸಸ್ ನೋಡಿದಾಗ ನಿಮಗೆ ಏನು ಅನ್ನಿಸ್ತಾ ಇರುತ್ತೆ? ಹೆಚ್ಚು ಕೇಸಸ್ಸಲ್ಲಿ ಯಾವ ರೀತಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ನೀವು ನೋಡಿದ ಹಾಗೆ? ಹೆಚ್ಚು ಕೇಸಸ್ನಲ್ಲಿ ಪೀಪಲ್ ಜನರಲಿ, ಇವಾಗಿನ ಕಪಲ್ಸ್, ದೇ ಲ್ಯಾಕ್ ಪೇಷನ್ಸ್. ಕ್ಷಮೆ ಅನ್ನೋದು ಇಲ್ಲ ಅಂತ ಅನಿಸುತ್ತೆ ಬೇಸಿಕಲಿ. ಸೆಕೆಂಡ್ಲಿ, ನಿಮ್ಮಲ್ಲಿ ನೀವು ಒಂದು ಫರ್ಗಿವ್ನೆಸ್ಸನ್ನು ಬೆಳೆಸ್ಕೊಂಡ್ರೆ ಅದಕ್ಕಿಂತ ಒಂದು ಒಳ್ಳೆತನ ಯಾವುದೂ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಪ್ರತಿಯೊಂದು ಕೆಲಸಕ್ಕೂ ಬ್ಲೇಮ್ ಮಾಡ್ತಾ ಹೋಗ್ತಾ ಇದ್ದರೆ ದೇರ್ ಇಸ್ ನೋ ಎಂಡ್ ಫಾರ್ ಇಟ್, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಇಸ್ ಅ ಡಿಫ್ರೆಂಟ್ ಇಂಡಿವಿಜುವಲ್ ಅಲ್ವಾ? ನಾವು ಒಂದೇ ಅಪ್ಪ ಅಮ್ಮಂಗೆ ಬೆಳೆದಿದ್ರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ನಲ್ಲೇ ತುಂಬ ಡಿಫ್ರೆಂಟಾಗಿ ಇರುತ್ತೆ, ಐಡಿಯಾಸ್, ವ್ಯೂಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನ್ಯಾಚುರಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಎಲ್ಲದರಲ್ಲೂ ನಾವು ಒಂದು ಮಿಸ್ಟೇಕ್ ನೋಡಿಕೊಂಡು ಅದನ್ನೇ ಇಟ್ಕೊಂಡು ಹೋಗೋ ಬದಲು ಎಲ್ಲನೂ ಕ್ಷಮಿಸಿ ಫರ್ಗಿವ್ ಆ್ಯಂಡ್ ಲೀವ್ ಹ್ಯಾಪಿಲಿ ಅಂತ ಹೇಳ್ಬೋದು. ಅದು ಕಾಣಿಸ್ತಾ ಇಲ್ಲ ಇವಾಗಿನ ಟ್ರೆಂಡ್ನಲ್ಲಿ. ಒಂದು ಸಣ್ಣ ವಿಷಯನೇ ದೊಡ್ಡ ವಿಷಯ ಮಾಡಿ ಅದೇನೇ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಣ್ಣ ಜಗಳ ಆಯಿತು ಅಂದರೆ ಮನೆಯಲ್ಲಿ ಏನೋ ಒಂದು ವಿಷಯಕ್ಕೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ನಾಳೆ ಇನ್ನೊಂದು ಜಗಳ ಆದಾಗ ಇದೇ ಜಗಳ ಬರುತ್ತೆ. ಸೊ ಅಲ್ಲಿಗೇನೋ ಅವರಿಬ್ಬರ ಮಧ್ಯೆ ಅದನ್ನು ಒಂದು ಮಾತಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿರಲ್ಲ ಅವರು. ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಏನು ಪ್ರಾಬ್ಲಮ್ ಅಂತ ಕಪಲ್ಸ್ನ ಕೇಳಿದ್ರೆ ಒಂದಲ್ಲ ಮೇಡಮ್ ಹಲವಾರು ಪ್ರಾಬ್ಲಮ್ಗಳಿದೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ದಟ್ ಇಸ್ ಆಲ್ ಬಿಕಾಸ್ ಆಫ್ ದಿಸ್. ಇಟ್ಸ್ ನಾಟ್ ಏನು ಅಷ್ಟೇನು ಸೆನ್ಸಿಟಿವ್ ಇಲ್ಲ ಅಂದ್ರೂ ಕೂಡ ಅದನ್ನು ಹೆಂಗಾದರೂ ಮಾಡಿ ಸಪ್ರೇಟ್ ಆಗಬೇಕು ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ ಅವರಲ್ಲಿ. ಅದನ್ನು ಬೆಳೆಸ್ಕೊಳ್ದೆ ನಾವು ಹೆಂಗಾದರೂ ಮಾಡಿ ಚೆನ್ನಾಗಿರಬೇಕು ಅನ್ನೋ ರೀತಿನಲ್ಲಿ ಬೆಳೆಸ್ಕೊಂಡು ಹೋದರೆ ಅದೊಂಥರ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ. ಓಕೆ, ಇವಾಗ ನೀವು ಹೇಳ್ದಾಗೇ ಆ ರೀತಿ ಒಂದು ನೇಚರ್ ಒಬ್ಬರು ಬೆಳೆಸ್ಕೊಂಡು ಹೋಗ್ತಾ ಇರಬಹುದು. ಅಂದರೆ ಏನೇ ಆದರೂ ಓಕೆ ಬಿಟ್ಬಿಡೋಣ ಅಂತ. ಬಟ್ ಇನ್ನೊಂದು ಪಾರ್ಟ್ನರ್, ತನ್ನ ಅಗೇನ್ಸ್ಟ್ ಇರುವಂತಹ ಪಾರ್ಟ್ನರ್ ತನಗೆ ಫೇವರಬಲ್ ಆಗಿಲ್ಲ ಅಂದರೆ ತಾನು ಎಷ್ಟೇ ಮಾಡಿದ್ರೂ ಕೂಡ ಅದಕ್ಕೆ ಸರಿಯಾದಂತಹ ರಿಯಾಕ್ಷನ್ ಅವ್ರ ಕಡೆಯಿಂದ ಬರಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕಾಗತ್ತೆ? ಅವಾಗ ಐ ಸಜೆಸ್ಟ್ ಬೋತ್ ಆಫ್ ಯು ಸ್ಪ್ಲಿಟ್ ಇನ್ ಅ ಗುಡ್ ವೇ. ಪಾರ್ಟ್ ಆಗೋದಿದ್ರು ಒಳ್ಳೆ ರೀತಿನಲ್ಲಿ ಪಾರ್ಟ್ ಆಗಿ, ಯಾವುದೇ ರೀತಿಯಾದ ಈಗೋ, ಯಾವುದೇ ರೀತಿಯಾದ ಒಂದು ಕೆಟ್ಟ ಮನೋಭಾವನೆ ಪರಸ್ಪರ ಉಳಿಸ್ಕೊಳ್ದೆ ಇವಾಗ ಒಬ್ರಿಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಅಡ್ಜಸ್ಟ್ ಆಗ್ತಾರೆ. ಆ್ಯಸ್ ಯು ಸೇ ದಿ ಅದರ್ ಪರ್ಸನ್ ಡಸಂಟ್ ವಾಂಟ್ ಟು ಅಡ್ಜಸ್ಟ್ ಅಂದರೆ ಆ ಒಂದು ವ್ಯಕ್ತಿಗೆ ಈ ಮದುವೆನಲ್ಲೇ ಇಂಟ್ರೆಸ್ಟ್ ಇಲ್ಲ ಅನ್ನೋದಾಯಿತು. ಅವಾಗ ಇನ್ನೊಂದು ವ್ಯಕ್ತಿಗೆ ಫೋರ್ಸ್ಫುಲಿ ಯು ಕೆನಾಟ್ ಲೆಟ್ ಸಂಬಡಿ ಇನ್ ಟು ಅ ರಿಲೇಷನ್ಶಿಪ್. ಹಂಗಿರ್ಬೇಕಾದ್ರೆ ಐ ಸಜೆಸ್ಟ್ ಬೋತ್ ಆಫ್ ಯು ಸ್ಪ್ಲಿಟ್ ಇನ್ ಅ ನೈಸ್ ವೇ. ಮ್ಯೂಚುವಲ್ ಕನ್ಸರ್ನ್ ಡಿವೋರ್ಸ್ ಅಂತ ಇದೆ, ಹಾಗಾಗಿ ಡಿವೋರ್ಸ್ ತಗೊಳ್ಬೋದು. ಓಕೆ, ಅದೇ ಇವಾಗ ಮ್ಯೂಚುವಲ್ ಕನ್ಸರ್ನ್ ಡಿವೋರ್ಸ್ ಅಂತ ಹೇಳಿದ್ರೆ ಇನ್ನು ಬೇರೆಲ್ಲ ಯಾವೆಲ್ಲ ರೀತಿ ಕಾನೂನಲ್ಲಿ ಈ ವಿವಾಹ ವಿಚ್ಛೇದನಕ್ಕೆ ಅವಕಾಶ ಇದೆ? ಅಂದರೆ ಪರ್ಟಿಕ್ಯುಲರ್ಲಿ ಇಂತಹದ್ದೇ ರೀಸನ್ಸ್ಗೆ ಡಿವೋರ್ಸ್ ಕೊಡ್ಲಾಗತ್ತೆ ಅಂತ ಇದೆಯಾ? ಏನೆಲ್ಲ ರೀಸನ್ಸ್? ಇಂಥದ್ದೇ ರೀಸನ್ಸ್ ಅಂತ ಹೇಳಿದ್ರೆ ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಆ್ಯಂಡ್ ಇನ್ ಆಲ್ ಅದರ್ ಪರ್ಸನಲ್ ಲಾಸ್, ಒಂದು ಕ್ರೂಯಲ್ಟಿ, ಮೆಂಟಲ್ ಕ್ರೂಯಲ್ಟಿ, ಎದರ್ ಆಫ್ ದ ಸ್ಪೌಸ್ ಮೆಂಟಲ್ ಕ್ರೂಯಲ್ಟಿ ಅನುಭವಿಸೋದಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. Like for example, in a relationship, if the wife doesn't cooperate for cohabitation with the husband for a long time, that is of course a mental torture for a man, one thing. And if the husband goes on harasses his wife, for example, ನೀನು ಅದು ಮಾಡಿದ್ರೆ ಸರಿ ಇರಲ್ಲ, ನೀವು ಕೆಲ್ಸಕ್ಕೆ ಹೋಗಬಾರ್ದು, ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟ್ ಇರೋ ಹುಡುಗಿರಿಗೆ ಕೆಲ್ಸಕ್ಕೆ ಹೋಗಬಾರ್ದು, ಮನೆಯಲ್ಲೇ ಅಡುಗೆ ಮಾಡಿ ನನಗೆ ಹಾಕಬೇಕು, ಎಲ್ಲ ಥರದಲ್ಲೂ ದಟ್ಸ್ ಅ ಸಿಂಪಲ್ ಫ್ಯಾಕ್ಟರ್ ಆಫ್ ಕೋರ್ಸ್. ಅದರಲ್ಲೇ ತುಂಬ ಥರ ಕಿರುಕುಳ ಕೊಟ್ಟು ದಟ್ ವಿಲ್ ಅಮೌಂಟ್ ಟು ಮೆಂಟಲ್ ಕ್ರುಯಲ್ಟಿ. ಸೆಕೆಂಡ್ಲಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಅಡಲ್ಟ್ರಿ ಅಂತ ಹೇಳ್ತೀವಿ ನಾವು. ಅಡಲ್ಟ್ರಿ ಇದ್ದರೆ ಇಟ್ಸ್ ಅ ಗ್ರೌಂಡ್ ಫಾರ್ ದಿ ಸ್ಪೌಸ್ ಟು ಸೀಕ್ ಡಿವೋರ್ಸ್. ಥರ್ಡ್ಲಿ, ಡೆಸರ್ಷನ್. ಇವಾಗ ಹಸ್ಬೆಂಡ್ ಅಥವಾ ವೈಫ್ ಪರಸ್ಪರ ಒಬ್ಬರನ್ನ ಯಾರನ್ನಾದರೂ ಕೇಳ್ದೆ ಬಿಟ್ಟು ಹೋದರೆ, 2 ವರ್ಷ 3 ವರ್ಷ ಬಿಟ್ಟು ಹೋದರೆ
ದಿ ಅದರ್ ಸ್ಪೌಸ್ ಕ್ಯಾನ್ ಫೈಲ್ ಫಾರ್ ಡಿವೋರ್ಸ್. ಓಕೆ, ಇನ್ನಷ್ಟು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಪಡ್ಕೊತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಎಲ್ಲೋ ಒಂದು ಕಡೆ ಸ್ವಲ್ಪ ಹೊಂದಾಣ್ಕೊಂಡು ಹೋಗಿದ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಆಗದೆ ಇರಬಹುದೇನೋ ಅನ್ನೋ ಭಾವನೆಗಳು ಕೆಲವೊಂದರಲ್ಲಿರುತ್ತೆ. ಸಾಕಷ್ಟು ಮಾತುಕತೆ ಮೂಲಕನೇ ಇದನ್ನು ಬಗೆಹರಿಸ್ಕೋಬಹುದು ಅಂತ ಸುಷ್ಮಾ ಅವರು ಹೇಳ್ತಿದ್ದಾರೆ. ಅಲ್ಲದೆ ಡಿವೋರ್ಸ್ನ ಕಾನೂನಿನಲ್ಲಿ ಇನ್ನು ಯಾವೆಲ್ಲ ರೀತಿಯ ಕ್ರಮಗಳಿವೆ, ಯಾವೆಲ್ಲ ರೀತಿಯ ಕಾಯ್ದೆಗಳಿವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್.